ಹೆಲೋ ಸಾಧಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮೇ 1, 2026 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಕೆಲವೊಂದಿಷ್ಟು MCQ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಸ್ಥಳೀಯ ಹೆಲಿಕಾಪ್ಟರ್ ಉಡಾವಣಾ ಹಡಗು ವಿರೋಧಿ ಕ್ಷಿಪಣಿಯಾಗಿರ್ತಕ್ಕಂತಹ ನೌಕಾ ಹಡಗು ವಿರೋಧಿ ಕ್ಷಿಪಣಿ ಶಾರ್ಟ್ ರೇಂಜ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆನ ಕೇಳಬಹುದು. ಅದರಲ್ಲಿ ಎ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಸಂಸ್ಥೆ, ಬಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ, ಸಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿ, ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಅಂತೇಳಿ. ನೋಡಿ, ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದರಲ್ಲಿ ನಾವು ನೋಡಬೇಕಾಗಿರೋದು ಹೆಲಿಕಾಪ್ಟರ್ ಉಡಾವಣಾ ಹಡಗು ವಿರೋಧಿ ಕ್ಷಿಪಣಿಯಾಗಿರ್ತಕ್ಕಂತಹ ನೌಕಾ ಹಡಗು ವಿರೋಧಿ ಕ್ಷಿಪಣಿ ಶಾರ್ಟ್ ರೇಂಜ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆನ ಕೇಳ್ತಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಈ ವಿರೋಧಿ ಕ್ಷಿಪಣಿ ಶಾರ್ಟ್ ರೇಂಜ್ ಅನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಸಂಸ್ಥೆಯಾಗಿದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ನೋಡಿ, ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಡಯಾಫೆನ್ಸ್ ಮೇಘಾಲಯನನ್ಸ್ ಮತ್ತು ಡಯಾಫೆನ್ಸ್ ಮೌಲಿನಾಂಗ್ ಯಾವ ಜಾತಿಗೆ ಸೇರಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಆಪ್ಷನ್ಸಲ್ಲಿ ಎ, ಕಪ್ಪೆ, ಬಿ, ಮೀನು, ಸಿ, ಜೇಡ, ಡಿ, ಮಿಂಚುಹುಳು. ಅಂದರೆ ಡಯಾಫೆನ್ಸ್ ಮೆಘಾಲಯನನ್ಸ್ ಮತ್ತು ಡಯಾಫೆನ್ಸ್ ಮೌಲಿನಾಂಗ್ ಇದು ಯಾವ ಜಾತಿಗೆ ಸೇರ್ತಕ್ಕಂಥ ಒಂದು ಕೀಟ ಆಗಿದೆಯಪ್ಪ ಅಂತ ಪ್ರಶ್ನೆನ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡ್ತಾ ಹೋದರೆ ಆಪ್ಷನ್ಸ್ ಡಿ, ಮಿನುಗು ಹುಳುಗಳು ಅಂಥೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಡಿ, ಮಿನುಗು ಹುಳುಗಳು ಅಂತ. ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಮೂರನೆಯ ಪ್ರಶ್ನೆ, ಈ ಪ್ರಾಪ್ತಿ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತೇಳಿ ಪ್ರಶ್ನೆನ ಕೇಳ್ಬೋದು. ಅದಕ್ಕೆ ಎ, ಭಾರತೀಯ ರಿಸರ್ವ್ ಬ್ಯಾಂಕ್, ಬಿ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ, ಸಿ, ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ, ಡಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಂತೇಳಿ. ನೋಡಿ, ಈ ಪ್ರಾಪ್ತಿ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡ್ತಾ ಹೋದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಈ ಪ್ರಾಪ್ತಿ ಪೋರ್ಟಲ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಸಂಸ್ಥೆಯಾಗಿದೆ. 4ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪ್ಲಾಟಿಪಸ್ ಪ್ರಭೇದವು ಯಾವ ದೇಶಕ್ಕೆ ಸ್ಥಳೀಯವಾದ ಅರೆ ಜಲವಾಸಿ ಸಸ್ತನಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ಎ, ಪೇರು, ಆನ್ಸರ್ ಬಿ, ಆಸ್ಟ್ರೇಲಿಯಾ, ಸಿ, ಚಿಲ್ಲಿ, ಡಿ, ಇಂಡೋನೇಷ್ಯಾ. ಅಂದರೆ ನೋಡಿ, ಪ್ಲಾಟಿಪಸ್ ಪ್ರಭೇದವು ಯಾವ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ಥಳೀಯ ಅರೆ ಜಲವಾಸಿ ಸಸ್ತನಿಯಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ನೋಡಿದ್ರಲ್ಲ, ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಬಿ, ಆಸ್ಟ್ರೇಲಿಯಾ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಏನು ಹೇಳಿ, ಅರೆ ಜಲವಾಸಿ ಸಸ್ತನಿಯು ಪ್ಲಾಟಿಪಸ್ ಪ್ರಭೇದವು ಯಾವುದಪ್ಪ ಅಂದರೆ ಯಾವ ದೇಶದ ಸ್ಥಳೀಯವಾಗಿರ್ತಕ್ಕಂಥ ಅರೆ ಜಲವಾಸಿ ಸಸ್ತನಿಯಾಗಿದೆ ಅಂದರೆ ಆಪ್ಷನ್ಸ್ ಬಿ, ಆಸ್ಟ್ರೇಲಿಯಾ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 5ನೆಯ ಪ್ರಶ್ನೆ, ಪವಿತ್ರ ಪಿಪ್ರಾಹ ಅವಶೇಷಗಳನ್ನು ಮೂಲತಃ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಪಿಪ್ರವಾಹ ಅವಶೇಷಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ನೋಡ್ತಾ ಹೋದರೆ ಆಪ್ಷನ್ಸ್ ಎ, ಉತ್ತರ ಪ್ರದೇಶ್, ಬಿ, ಮಧ್ಯಪ್ರದೇಶ್, ಸಿ, ರಾಜಸ್ಥಾನ್, ಡಿ, ಗುಜರಾತ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ, ಉತ್ತರ ಪ್ರದೇಶ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ಮೇ 1ನೇ ತಾರೀಕಿನ 5 MCQ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನಾವು ಪ್ರಶ್ನೆನ ನೋಡಿಕೊಂಡಿದ್ವಿ. ಅದೇ ರೀತಿ ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ರಘು GK 2026 ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಇನ್ನಿತರ ವಿಡಿಯೋಗಳು ಗಾಗಿ ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳ. ಥ್ಯಾಂಕ್ ಯು.